ನಮಸ್ಕಾರ ಎಲ್ಲರಿಗೂ. ಇವತ್ತು ಬಸಳೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿಯಾಗಿ ಮಾಡ್ತೀನಿ ಮನೇಲಿ ಯಾವಾಗ್ಲೂ. ನಾನು ಫಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಟ್ಟೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ನಾನು ಸಾಂಬಾರೆಲ್ಲ ಆದಮೇಲೆ ಒಗ್ಗರಣೆ ಕೊಡೋದಿಲ್ಲ. ಹಾಗಾಗಿ ಕುಕ್ಕರಲ್ಲಿ ಸ್ವಲ್ಪ ಬಿಸಿಗೆ ಇಟ್ಬಿಟ್ಟು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನು ಎಣ್ಣೆ ಕಾದಿದೆ. ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದೀನಿ. ಕರಿಬೇವು ಹಾಕ್ತಾಯಿಲ್ಲ ನಾನು ಸಾಂಬಾರಿಗೆ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿನ ರೆಡಿ ಮಾಡ್ಕೊಂಡಿದ್ದೆ ಒಗ್ಗರಣೆಗೋಸ್ಕರ. ಆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಆ ಬೆಳ್ಳುಳ್ಳಿ ಹಾಕಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿ ಕೊಡೋದು ಬೆಳ್ಳುಳ್ಳಿ ಈರುಳ್ಳಿನೇ ಸಾಂಬಾರಿಗೆ, ಸೊಪ್ಪಿನ ಸಾಂಬಾರಿಗೆ. ಅದಾದಮೇಲೆ ಒಂದು ಟೊಮೊಟೊನೂ ಹಾಕ್ತಾಯಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಮೊದಲೇ. ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತೀರಾ ಸಣ್ಣದಾಗೇನು ಮಾಡ್ಕೊಂಡಿರಲಿಲ್ಲ, ಸೊಪ್ಪು ಮೀಡಿಯಮ್ ಸೈಜಲ್ಲೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ಹಾಕ್ತಾಯಿದ್ದೀನಿ ಕುಕ್ಕರಲ್ಲೇ, ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತ. ಅದು ನೀರೆಲ್ಲ ಆದಮೇಲೆ ನಾನು ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ, ಖಾರಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೆ. ಆ ನೀರು ಚೆನ್ನಾಗಿರೋದ್ರಿಂದ ನೀರು ಸಮೇತನ ತೊಗರಿಬೇಳೆ ಹಾಕ್ತೀನಿ ನಾನು ಕುಕ್ಕರಲ್ಲೇ. ಎಲ್ಲ ಹಾಕಿದ್ಮೇಲೆ ಒಂದು ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ತೊಗರಿಬೇಳೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಅದು ಮಿಕ್ಸ್ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಹುಣಸೆಹಣ್ಣು ಹುಳಿ ಇಲ್ಲ ಲಾಸ್ಟಲ್ಲಿ. ಇವಾಗಲೇ ಸ್ವಲ್ಪ ಹುಣಸೆಹಣ್ಣೆ ತೊಗೊಂಡ್ಬಿಟ್ಟು ತೊಳೆದು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಏನಾಗಲ್ಲ, ತೊಗರಿಬೇಳೆ ಕುದಿಯುತ್ತೆ. ಒಂದು 2 ವಿಸಲ್ ಕೊಟ್ಟರೆ ಸಾಕು. ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಬಿಸಿ ಆದಮೇಲೆ ಕುಕ್ಕರ್ನ ಮುಚ್ತಾಯಿದ್ದೀನಿ ನಾನು. ಇದಕ್ಕೆ 1 ವಿಸಲ್ ಸಾಕಾಗ್ತಿತ್ತು. ಸ್ವಲ್ಪ ಹುಣಸೆಹಣ್ಣು ಹುಳಿ ಹಾಕಿರೋದ್ರಿಂದ ಒಂದು 2 ವಿಸಲ್ ಕೊಡಿಸೋಣ. ಒಂದು 2 ವಿಸಲ್ ಹಾಕಿದೆ ಕುಕ್ಕರ್. ಇವಾಗ 2 ವಿಸಲ್ ತಣ್ಣಗೆ ಹಾಕಿ ಬಿಡೋಣ. ಇವಾಗ ನೋಡಿ ತಣ್ಣಗಾಗಿದೆ. ಸ್ವಲ್ಪ ಎಕ್ಸ್ಟ್ರಾ ನೀರಿರೋದನ್ನ ತೆಗಿತಾಯಿದ್ದೀನಿ ಸೊಪ್ಪಿನಲ್ಲಿರೋದು. ಚೆನ್ನಾಗಿ ಸೊಪ್ಪಿನ ಇದರಲ್ಲಿ ಅದನ್ನು ಮಸಿತಾ ಇದ್ದೀನಿ, ಸೊಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಹೇಳ್ಬಿಟ್ಟು. ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ, ಬೇರೆ ಪಾತ್ರೆಯಲ್ಲಿ ತೊಗೊಂಡಿದ್ದೀನಿ. ಸ್ವಲ್ಪ ಅದು ಬಿಸಿ ಒಂದು ಕುದಿ ಬಂದಮೇಲೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇನ್ನೂ ಬೇಕಾದ್ರೆ ನೀವು ನೀರು ಸೇರಿಸ್ಕೋಬೋದು. ನಾನು ಮುದ್ದೆ ಮಾಡ್ಕೊಳ್ತಿರೋದ್ರಿಂದ ಜಾಸ್ತಿ ನೀರು ಮಾಡ್ತಾಯಿಲ್ಲ. ನಾನು ಇದು ಮನೇಲೇ ಮಾಡಿರೋಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಈ ಸಾಂಬಾರು ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಕಾಯೋಣ. ತುಂಬ ರುಚಿಯಾಗಿರುತ್ತೆ, ಸಿಂಪಲ್ಲಾಗಿದೆ ಸಾಂಬಾರು. ನಾನು ಇದಕ್ಕೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇರೋದು. ಇದಕ್ಕೆ ಮುದ್ದೆ ರೆಡಿ ಮಾಡಿದ್ದೆ. ಸೊಪ್ಪಿನ ಸಾರು ಮುದ್ದೆ ಜೊತೆ ಸೂಪರಾಗಿರುತ್ತೆ. ಹಾಗೆ ಸೌತೆಕಾಯಿ ಮೂಲಂಗಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪಿನ ಸಾರು ನೋಡಿ ಇವಾಗ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ ಬಸಳೆ ಸೊಪ್ಪಿನ ಸಾಂಬಾರು. ನೋಡಿ ರೆಡಿಯಾಗಿದೆ ಮಧ್ಯಾಹ್ನ ಊಟಕ್ಕೆ. ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಸಾಂಬಾರಲ್ಲಿ. ಮುದ್ದೆ ಜೊತೆ ಸಾಂಬಾರು ಜೊತೆ ತುಪ್ಪ ಇರಲೇಬೇಕಲ್ವ. ಹಾಗೆ ಸ್ವಲ್ಪ ಉಪ್ಪಿನಕಾಯಿ. ತುಂಬ ರುಚಿಯಾಗಿರುತ್ತೆ, ತಿನ್ನೋಕ್ಕೂ ತೃಪ್ತಿ ಅನಿಸುತ್ತೆ ಊಟ ಮಾಡಿದ್ರೆ. ನೀವು ಒಂದು ಸತಿ ಬಸಳೆ ಸೊಪ್ಪು ಸಾಂಬಾರನ್ನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಹೇಳಿ ಹೇಗಿದೆ ಅಂತಂದು. ಒಂದು ಸತಿ ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ.